ಸ್ನೇಹಿತರೆ, ನಾನು ನಿಮ್ಮನೆ ರೈತ ಮಂಡ್ಯ ಕೇಶವಮೂರ್ತಿ ಮಾತಾಡ್ತಾ ಇರೋದು. ಈ ದಿನ ನಾನು ಸಕಲೇಶ್ಪುರ ಆಸುಪಾಸಲ್ಲಿದ್ದೀನಿ. ನೋಡಿ ವಾತಾವರಣ ಹೇಗಿದೆ ಅಂತ. ಚುಮ್ಮು ಮಳೆ ಬೀಳ್ತಾ ಇದೆ. ಈ ದಿನ ನಾನು ನಿಮಗೆ ಯಾವ ವಿಚಾರ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಇದೊಂದು ಕಾಫಿ ತೋಟ ಈಗ ಪ್ರೆಸೆಂಟ್ ಮಾಡಿದ್ದಾರೆ. ಈ ಕಾಫಿ ತೋಟದಲ್ಲಿ ಎಷ್ಟು ಬೆಳೆಗಳನ್ನು ಅಳವಡಿಸಿದ್ದಾರೆ ಅಂತ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ. ನೋಡಿ, ನಮ್ಮ ಕಡೆ ಆದರೆ ಏನು ಮಾಡ್ತೀವಿ, ಒಂದೇ ಬೆಳೆ ಮಾಡ್ತೀವಿ, ಇಲ್ಲ ಕಬ್ಬು ಮಾಡ್ತೀವಿ, ಭತ್ತ ಮಾಡ್ತೀವಿ, ಇಲ್ಲ ರಾಗಿ ಮಾಡ್ತೀವಿ. ಒಂದು ಬೆಳೆ ಫೇಲ್ ಆಯಿತು ಅಂತ ಹೇಳಿದ್ರೆ ನಾವು ಫೇಲ್ ಆಯಿತು ಅಂತ ಹೇಳ್ತೀವಿ. ಆದರೆ ಈ ಕಡೆ ಆದರೆ ಸ್ವಲ್ಪ ಜಾಗ ಇದೆ, ಸ್ವಲ್ಪ ಜಾಗದಲ್ಲೇ ನಿಮಗೆ ಹಲವಾರು ಬೆಳೆಗಳನ್ನ ಜೋಡಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ನೋಡಿ, ಇದು ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಕಾಫಿ ತೋಟ ಅಂತ ಹೇಳಿದೆ. ಇದು ನೋಡಿ, ಇದು ಕಾಫಿ ಗಿಡ. ಇದು ಈ ಗಿಡದ ಮಹತ್ವ ಏನಂತ ಹೇಳಿದ್ರೆ ನೋಡಿ, ಎರಡು ಕಾವಡು ಕೊಟ್ಟಿದ್ದಾರೆ. ಕಾವಡು ಕೊಟ್ಟು ಸ್ವಲ್ಪ ಗೊಬ್ಬರ ಹಾಕಿ ಗಿಡ ಕೂರಿಸಿದ್ದಾರೆ. ಈ ಗಿಡದಲ್ಲಿ ನಿಮಗೆ 2 ವರ್ಷ ಅಷ್ಟೇ. ಇದು 2 ವರ್ಷ ನಾವು ಈ ಗಿಡನ ಪೂರ್ಣವಾಗಿ ಸಾಕ್ಬಿಟ್ರೆ ನಿಮಗೆ 2 ವರ್ಷದಲ್ಲಿ ಫಸಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಬೆಳೆನ ನಂತರ ಇಲ್ಲೊಂದು ಗಿಡ ಕಾಣ್ತಾ ಇರ್ಬೋದು ನಿಮಗೆ. ಇದು ಲಿಚ್ಚಿ ಗಿಡ ಅಂತ, ಹಣ್ಣಿನ ಗಿಡ. ಈ ಇದು ಬೆಳೆ ಬಂದು ನಿಮಗೆ ವಾರ್ಷಿಕ ಬೆಳೆ. ಆದರೆ ಇದು ನಿಮಗೆ ಆರ್ಥಿಕವಾಗಿ ನಿಮಗೆ ಒಂದು ಲಿಚ್ಚಿ ಒಂದು 6 ರಿಂದ 7 ವರ್ಷದ ನಂತರ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದನೂ ಕೂಡ ನಿಮಗೆ ಆದಾಯ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ನಂತರ ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡಿ, ಸುತ್ತ ಒಂದು ಲೈನ್ದಲ್ಲಿ ಬಂದು ತೆಂಗು ಹಾಕ್ಕೊಂಡಿದ್ದಾರೆ. ತೆಂಗಲ್ಲೂ ಕೂಡ 7 ರಿಂದ 8 ವರ್ಷಕ್ಕೆ ಆದಾಯ ಬಂದೇ ಬರುತ್ತೆ ನಮಗೆ. ಅಂದರೆ ರೈತರು ಇರೋದು ಸ್ವಲ್ಪ ಜಾಗದಲ್ಲೇ ಒಟ್ಟು 3 ಬೆಳೆ ಕೂರಿಸಿದ್ದಾರೆ. ನಂತರ ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ. 3 ಬೆಳೆ ಮಾಹಿತಿ ಕೊಟ್ಟಿಲ್ಲ ನಾನು ನಿಮಗೆ. ಅಲ್ಲೊಂದು ಶೆಡ್ ಮಾಡಿದ್ದಾರೆ ನೋಡಿ, ಸಣ್ಣದಾಗಿ ಒಂದು ಶೆಡ್ ಮಾಡಿದ್ದಾರೆ. ಆ ಶೆಡ್ನಲ್ಲಿ ನೆಕ್ಸ್ಟ್ ಕೋಳಿ ಸಾಕೋ ಪ್ಲ್ಯಾನಿಂಗಲ್ಲಿದೆ ಅವ್ರಿಗೆ. ನಾಟಿ ಕೋಳಿ ಸಾಕೋ ಪ್ಲ್ಯಾನಿಂಗ್ ಇದೆ. ಅಂದರೆ ಒಂದೇ ಜಾಗ 4 ಆದಾಯ. ಆ ಕೋಳಿ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸುತ್ತ ನೋಡಿ ಹಸಿರು ಇದೆಯಲ್ಲ, ಇವನ್ನೇ ಬೆಳ್ಕೊಂಡು ಕೋಳಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅವ್ರಿಗೇನಾಯಿತು, ಕೋಳಿಲೂ ಕೂಡ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಂತರ ಕಾಫಿಲೂ ಆದಾಯ ಬರುತ್ತೆ, ಹಣ್ಣಿನ ಗಿಡದಲ್ಲೂ ಆದಾಯ ಬರುತ್ತೆ, ಅದ್ರ ನಂತರ ತೆಂಗಲ್ಲೂ ಆದಾಯ ಬರುತ್ತೆ. ಟೋಟಲ್ ಆಗಿ ಏನಂತ ಹೇಳಿದ್ರೆ, ಅವ್ರಿಗೆ ಇರೋದು ಇಷ್ಟಾಗಲ್ಲ ಜಾಗದಲ್ಲಿ 4 ವಿಧದ ಆದಾಯನ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇರೋ ಉದ್ದೇಶ ಏನಂತ ಹೇಳಿದ್ರೆ, ನಾವು ಕೂಡ ನಮ್ಮದು ಬಯಲುಸೀಮೆ ಕಡೆಯಲ್ಲಿ ಇದೇ ಥರ ಆದಾಯ ಬರುವಂಥದ್ದು ಮಾಡಿಕೊಂಡ್ರೆ ರೈತರು ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ರೀತಿಯಾದ ಸಮಸ್ಯೆ ಬರೋದಿಲ್ಲ. ಓಕೆ, ಧನ್ಯವಾದ.